Hello everyone, welcome back. Search Career YouTube channel. First of all, good morning everyone. ಓಕೆ, ಸೊ ಈಗ ಲೈವ್ ಬಂದಿರೋ ಉದ್ದೇಶ ಕಾರಣ ಇಷ್ಟ. ಆ, ಪ್ರತಿಯೊಂದು ವಿಡಿಯೋದಲ್ಲೂ ನಾವು ಇಂಟರ್ನ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮ್ಗೆ ಗೊತ್ತಿದೆ, ನಿನ್ನೆ ಕೂಡ ಒಂದು ವಿಡಿಯೋ ಮಾಡಿದೆ ಎಕ್ಸ್ಪೆಷಲಿ. ಸೊ ಪ್ರತಿದಿನ ವಿಡಿಯೋದವರು ಒಂದೊಂದು ಅಪ್ಡೇಟ್ ನ ಬಿಡ್ತಾ ಇದಾರೆ. ಸೊ ನಿನ್ನೆ ಮಧ್ಯಾಹ್ನ ಒಂದು ವಿಡಿಯೋ ಬಿಟ್ಟಿದ್ರು, ಸೊ ಅಪ್ಡೇಟ್ ಬಿಟ್ಟಿದ್ರು. ಆಕ್ಚುಲಿ ಸೊ ಆ ವಿಡಿಯೋ ನಾನು ಮಾಡಕ್ ಅಂದ್ರೆ ಅವಾಗ ನಾನು ಮಾಡಕ್ಕಾಗಿಲ್ಲ, ಸ್ವಲ್ಪ ಕಾರಣಾಂತರದಿಂದ, ಸ್ವಲ್ಪ ಕೆಲಸ ಇರೋ ಕಾರಣದಿಂದ ಆಫೀಸಲ್ಲಿ ಮಾಡಕ್ಕಾಗ್ಲಿಲ್ಲ. ಸೊ ಈಗ ಲೈವ್ ಬಂದಿರೋದು ಇಷ್ಟ. ಆ ವಿಟಿ ಇಂಟರ್ನ್ಶಿಪ್ ವಿಟಿಒ ಸರ್ಕ್ಯುಲರ್ ಅಲ್ಲಿ ನಿನ್ನೆ ಬಿಟ್ಟಿರೋ ಸರ್ಕ್ಯುಲರ್ ಅಪ್ಡೇಟ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಬಿಟ್ಟಿದ್ದಾರೆ ಕಣ್ರೆ. ಸೊ ನೀವು ಏನು ಅಂದ್ರೆ ಕೆಲವೊಬ್ರು ತುಂಬಾ ಜನ ಸ್ಟೂಡೆಂಟ್ಸ್, ನಾನು ಆ ವಿಡಿಯೋ ಮಾಡಿದ್ದಾದ್ಮೇಲೆ ತುಂಬಾ ಜನ ಸ್ಟೂಡೆಂಟ್ಸ್ ಕಾಲ್ ಮಾಡಿದ್ರು ನಮ್ಗೆ, ಸರ್ ವಿಟಿಒ ಇಂಟರ್ನ್ಶಿಪ್ ಬಗ್ಗೆ ಅಪ್ಡೇಟ್, ಸೊ ಡೀಟೇಲ್ಸ್ ನ ಹೇಳಿ, ಯಾವ ತರ ಎಲ್ಲಿ ಮಾಡ್ಕೋಬೇಕು ಅಂತ ತುಂಬಾ ಅಂದ್ರೆ ತುಂಬಾ ಕಾಲ್ಸ್ ಬಂದು ನಂಗೆ. ಸೊ ನಾನು ಆ ಕಾಲ್ ಅಟೆಂಡ್ ಮಾಡೋಕೆ ತುಂಬಾ ಸೊ ಲೇಟ್ ಆಯ್ತು, ಮಾತಾಡೋಕೆ ತುಂಬಾ ಇದಾಯ್ತು. ಸೊ ಬಿಟ್ಬಿಡಿ ಅದನ್ನ. ಸೊ ನೀವು ಏನಾದ್ರೂ ಒಂದ್ ವೇಳೆ ಬೇರೆ ಕಂಪ್ನಿಲಿ ಮಾಡ್ಕೋಬೇಕು, ನಿಮ್ ಕಾಲೇಜಲ್ಲಿ ಬೇರೆ ಕಂಪ್ನಿ ಕರ್ಸಿದ್ದಾರೆ, ಸೊ ವಿಟಿ ಅಂಡರ್ ಬಿಟ್ಬಿಟ್ಟು ಬೇರೆ ಯಾವ್ದಾದ್ರು ಕಂಪ್ನಿ ಕರ್ಸಿದ್ದಾರೆ, ಮತ್ತೆ ನೀವೇ ಓನ್ ಆಗಿ ಏನೋ ಲಿಂಕ್ಡ್ಇನ್ ಅಲ್ಲೋ ಇಲ್ಲ ಎಲ್ಲಾದ್ರೂ ಫ್ರೀ ಇಂಟರ್ನ್ಶಿಪ್ ಅಂತ ಯಾವ್ದಾದ್ರು ಒಂದು ಕಂಪ್ನಿ ಬಂದಿದೆ ಅಂತ ಅಂದಾಗ ನೀವು ಅದಕ್ಕೆ ಅಟೆಂಡ್ ಆಗಕ್ ಹೋಗ್ಬಿಡಿ. ವಿಟಿದವ್ರು ಸರ್ಕ್ಯುಲರ್ ಬಿಟ್ಟಿದ್ರು ಅದೇ ರೀಸನ್. ನಮ್ಮ ಅಂಡರಲ್ಲಿ ಏನ್ ಕಂಪ್ನಿ ಬರ್ತವೆ ಅದೇ ಕಂಪ್ನಿ ಒಳಗೆ ನೀವು ಮಾಡ್ಕೋಬೇಕು. ಸೊ 235 ನೀವು ದಿನೇ ದಿನ ನೋಡ್ತಾ ಇದ್ರ. ಸೊ ಆ ಸರ್ಕ್ಯುಲರ್ ಬಂದಿದ್ದ ನೆಕ್ಸ್ಟ್ ಸೆಕೆಂಡ್ ಇಂದಾನೆ ಎಷ್ಟೊಂದು ಕಂಪ್ನಿ, ಸೊ ನಾವ್ ಯಾವ ತರ ರಿಜಿಸ್ಟರ್ ಮಾಡಿದ್ವಿ ಅದೇ ತರ ಎಷ್ಟೊಂದು ಕಂಪ್ನಿ ರಿಜಿಸ್ಟರ್ ಆಗಿದೆ. ಆಲ್ಮೋಸ್ಟ್ ಆಲ್ ನಿನ್ನೆನೆ 10 ಕಂಪ್ನೀಸ್ ರಿಜಿಸ್ಟ್ರೇಷನ್ ಆಗಿದೆ. ಸೊ ನೀವು ಇದನ್ನ ನೋಡ್ತಾ ಹೋಗ್ಬೋದು, ಗೊತ್ತಾಗುತ್ತೆ ನಿಮ್ಗೆ, ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ತಾ ಹೋಗ್ಬೋದು. ಸೊ ನಾವು ನಿನ್ನೆ ಅಪ್ಲೈ ಮಾಡಿದಾಗ ಫಸ್ಟ್ ಬಂತು. ಸೊ ಈಗ ನಾನು ಬಿಟ್ಟು, ನಮ್ಮ ಕಂಪ್ನಿ ಬಿಟ್ಟು ಈಗ ಅದ್ರ ಮೇಲ್ಗಡೆ ಇನ್ನೂ 10 ಕಂಪ್ನಿ ಬಂದಿದ್ದಾವೆ. ಸೊ ಈಗ ಹಾಗೆ ದಿನ ದಿನ ಹೆಚ್ಚುತ್ತಾ ಹೋಗ್ತದೆ. ಸೊ ಅಂದ್ರೆ ನಿಮ್ಗೆ ಸ್ಕಿಲ್ ನ ಎನ್ಹಾನ್ಸ್ ಮಾಡ್ಬೇಕು, ಸ್ಕಿಲ್ ನ ಕೂಡಿಸ್ಬೇಕು. ನಮ್ಮ ಏನು ಅಂಡರ್ ವಿಟಿಒ ಅಂಡರ್ ಕಂಪ್ನಿ ಬರ್ತಾವ, ಸೊ ಅದ್ರ ಮುಖಾಂತರ. ಸೊ ವಿಟಿಒ ಲಾಸ್ಟ್ ಟೈಮ್ ಎಲ್ಲ ಲಾಸ್ಟ್ ಸೆಮಿಸ್ಟರ್ ಮತ್ತೆ ಲಾಸ್ಟ್ ಸ್ಟ್ರೀಮರ್ ಎಲ್ಲ ಏನ್ ಮಾಡಿದೆ ಅಂದ್ರೆ ತುಂಬಾ ಫೇಸ್ ಮಾಡ್ಸಿದೆ. ಸೊ ಸ್ಕಿಲ್ ಇಲ್ಲ, ಏನಿಲ್ಲ, ಜಸ್ಟ್ ಥಿಯರಿ, ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡೋದು ಇವೇ ಆಗೋಯ್ತು. ಅದಕ್ಕೋಸ್ಕರ ಈ ತರ ಒಂದು ಬಿಗ್ ಡಿಸಿಷನ್ ತಗೊಂಡಿದೆ. ಸೊ ವಿಟಿಒ ಪ್ಲಾಟ್ಫಾರ್ಮ್ ಅಲ್ಲಿ ಬರೋ ಕಂಪ್ನಿ ಜೊತೆನೆ ನೀವು ಇಂಟರ್ನ್ಶಿಪ್ ನ ಮಾಡ್ಕೋಬೇಕು. ಬಟ್ ನೀವು ಅಪ್ಲೈ ಮಾಡೋಕ್ ಆಗೋದಿಲ್ಲ, ಸ್ಟೂಡೆಂಟ್ ಆಗಿ ನೀವು ಅಪ್ಲೈ ಮಾಡಕ್ ಹೋಗಿಲ್ಲ. ಅದನ್ನೇ ಅಲ್ಲಿ ಹೇಳಿರೋದು. ಈಗ ಇಂಟರ್ನ್ಶಿಪ್ ಬಗ್ಗೆ ಏನ್ ಬಿಟ್ಟಿದ್ರೆ ಅದನ್ನ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ನಿನ್ನೆ ಬಿಟ್ಟಿರೋದು ಸರ್ಕ್ಯುಲರ್ನ. ಸೊ 18ನೇ ತಾರೀಕು ನಿನ್ನೆ ಬಿಟ್ಟಿರೋದು. ಸೊ ವಿಡಿಯೋ ಮಾಡಕ್ ಆಗ್ಲಿಲ್ಲ ನಾನು. ಯಾ ನೋಡಿ, ಆಸ್ ಪರ್ ಇಲ್ಲಿಂದ ಇದು ಮಾಡ್ತಾ ಆಸ್ ಪರ್ ದಿ ಅಕಾಡೆಮಿಕ್ ನೋಟಿಸ್ಡ್ ದಿ ಸೆಮಿಸ್ಟರ್ ವಿಲ್ ಕಮೆನ್ಸ್ 4th August 2025. ದಿ ಕಾಲೇಜ್ ಮೇ ಫಾಲೋ 22 scheme and plan to begin 7th semester from 4th August and the 8th semester from January 26th. ಸೊ 7ನೇ ಸೆಮಿಸ್ಟರ್ ಸ್ಟಾರ್ಟ್ ಆಗೋದು 4ನೇ ತಾರೀಕಿಂದ, ನೆಕ್ಸ್ಟ್ ಮಂತ್ 4ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಹಾಗೇನೆ 8ನೇ ಸೆಮಿಸ್ಟರ್ ಸ್ಟಾರ್ಟ್ ಆಗೋದು January 26th ಜನವರಿ. ಸೊ ಮೇ ಬಿ 2 ಅಥವಾ ಆ ಮಂತ್ ಅಲ್ಲಿ ಯಾವ ಬೇಕಾದ್ರೂ ಸ್ಟಾರ್ಟ್ ಆಗ್ಬೋದು. ಇನ್ ಅಕಾರ್ಡೆನ್ಸ್ ವಿತ್ ದಿ ಫ್ಲೆಕ್ಸಿಬಲ್ ಸ್ಟ್ರಕ್ಚರ್ ಆಫ್ ದಿ 22 scheme, 7th and 8th semester ಆರ್ ಇಂಟರ್ಚೇಂಜಬಲ್. ಸೊ ಇದು ಸ್ವಾಪಬಲ್ ಅನ್ನೋ ಒಂದು ಕಾನ್ಸೆಪ್ಟ್ ನ ನಾನು ನಿಮ್ಗೆ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದೀನಿ. ಸೊ ನೀವು ಚೆಕ್ ಮಾಡ್ತಾ ಹೋಗ್ಬೋದು. ಅಲೋಯಿಂಗ್ ಸ್ಟೂಡೆಂಟ್ ಟು ಸ್ವಾಪ್ ದೆಮ್ ಬೇಸ್ಡ್ ಆನ್ ಅಕಾಡೆಮಿಕ್ ಪ್ಲಾನಿಂಗ್, ಇಂಟರ್ನ್ಶಿಪ್ ರಿಕ್ವೈರ್ಮೆಂಟ್. ಓಕೆನಾ. ಸೊ ಈ ಡ್ಯೂರಿಂಗ್ ಕೋರ್ಸಸ್ ಅಲ್ಲಿ ನೀವು ಯಾವ್ದಾದ್ರು ಮಾಡ್ಕೋಬಹುದು, ಕೋರ್ಸಸ್ ಅನ್ನು ಅಟೆಂಡ್ ಮಾಡ್ಕೋಬಹುದು 7th ಸೆಮಿಸ್ಟರ್ ಅಲ್ಲಿ, ಅಥವಾ ಸೊ ಕ್ಲಾಸ್ ಆದ್ರೂ ಕೇಳ್ಕೋಬಹುದು. ಅದು ನಿಮಗೆ ಬಿಟ್ಟಿರುತ್ತೆ, ಮತ್ತೆ ನಿಮ್ ಕಾಲೇಜಲ್ಲಿ ಏನ್ ಡಿಸಿಷನ್ ತಗೋದ್ರೆ ಅವ್ರಿಗೆ ಬಿಟ್ಟಿರುತ್ತೆ, HOD ಮತ್ತೆ ಪ್ರಿನ್ಸಿಪಲ್ ಬಿಟ್ಟಿರುತ್ತೆ. ಸೊ ಬಟ್ according to student may take up their 8th semester activities such as internship, professional, elective courses and open elective courses either starting from 4th August 25 or January. Similarly, the 7th semester, which include regular coursework and project work, may also undertaken during either these periods. ಸೊ ಅವ್ರು ಇಷ್ಟೇ ಹೇಳಿರೋದು, ಏನಿಲ್ಲ. 8ನೇ ಸೆಮಿಸ್ಟರ್ ಅಲ್ಲಿ ಏನೇನು ಇಂಟರ್ನ್ಶಿಪ್ ನೀವೆಲ್ಲ ಇಂಟರ್ನ್ಶಿಪ್ ಮಾಡ್ಕೋಬೇಕು, ಮತ್ತೆ ಈ ಸಲ ಪ್ರೊಫೆಷನಲ್ ಕೋರ್ಸಸ್ ಅಂತ ಒಂದೆರಡು ಇದೆ. ಸೊ ಅದು CSE ಅವರಿಗೆ ಒಂದು ವಿಡಿಯೋ ಮಾಡಿದ್ದೀನಿ. ಅದೇ ತರ ಎಲ್ಲಾ ಬ್ರಾಂಚಸ್ ಇದೆ. ಸೊ ಅವನ್ನ ಅದ್ರಾಗ ಒಂದು ಕೋರ್ಸ್ ನ ಚೂಸ್ ಮಾಡ್ತಾರೆ, ಮತ್ತೆ ಓಪನ್ ಎಲೆಕ್ಟಿವ್ ಕೋರ್ಸ್ ಕೂಡ ಒಂದು ಚೂಸ್ ಮಾಡ್ತಾರೆ. ಆ ಕೋರ್ಸ್ ರೆಗ್ಯುಲರ್ ನೀವು ಅಟೆಂಡ್ ಮಾಡ್ಲೇಬೇಕು ಕ್ಲಾಸಸ್ ನ, ಅದೊಂದು. ಸೊ ನೀವು ಅದನ್ನ 8ನೇ ಸೆಮಿಸ್ಟರ್ ಆದ್ರೂ ಮಾಡ್ಕೋಬಹುದು, ಅಥವಾ ಸೊ 7ನೇ ಸೆಮಿಸ್ಟರ್ ಆದ್ರೂ ನೀವು ಮಾಡ್ಕೋಬಹುದು. ಪ್ಯಾರಲಲ್ ನೀವು ಯಾವ ಬೇಕಾದ್ರೂ ನೀವು ಮಾಡ್ಕೋಬಹುದು. ಓಕೆನಾ. ಇಂಟರ್ನ್ಶಿಪ್ ಅನ್ನೋದು ಮಸ್ಟ್ ಅಂಡ್ ಶುಡ್ ನೀವು ಮಾಡ್ಕೊಳ್ಳೇಬೇಕು. ಸೊ ಇದು ಅಲ್ಲಿ ಹೇಳಿದಾರೆ. ನೆಕ್ಸ್ಟ್ ಅದೇ ತರ
ಪ್ರಾಜೆಕ್ಟ್ ವರ್ಕ್, ಮೇಜರ್ ಪ್ರಾಜೆಕ್ಟ್ ವರ್ಕ್ ಏನಿದೆ, ನೀವು ಫೇಸ್ 1 ರಿಪೋರ್ಟ್ ನ ಕೊಟ್ಟಿದ್ರಲ್ಲ, ಫೇಸ್ 1 ಮಾಡಿ ತೋರಿಸಿದ್ರಲ್ವಾ 7th ಸೆಮಿಸ್ಟರ್, ಅದೇ ತರ ಈಗ 8ನೇ ಸೆಮಿಸ್ಟರ್ ಪ್ರಾಜೆಕ್ಟ್ ವರ್ಕ್ ಇದೆ. ಸೊ ಅದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ಪ್ರಾಜೆಕ್ಟ್ ವರ್ಕ್. ನೀವು ಇಂಟರ್ನ್ಶಿಪ್ ನ ನೀವೇನಾದ್ರು 3 ಮಂತ್ಸ್ ಇಂಟರ್ನ್ಶಿಪ್ ಮಾಡ್ಕೊಂಡ್ರೆ ಪ್ರಾಜೆಕ್ಟ್ ವರ್ಕ್ ನ ನೀವು ಮಾಡ್ಕೊಳ್ಳೇಬೇಕು. ಪ್ರಾಜೆಕ್ಟ್ ವರ್ಕ್ ಏನ್ ಮಾರ್ಕ್ಸ್ ಇದೆ, ಸೊ ಒಂದು ವಿಡಿಯೋ ಮಾಡಿದ್ವಿ, ಆ ಪ್ರಾಜೆಕ್ಟ್ ವರ್ಕ್ ಮಾರ್ಕ್ಸ್ ಎಲ್ಲರಿಗೂ 100 ಮಾರ್ಕ್ಸ್ ಇರುತ್ತೆ. ಇಂಟರ್ನಲ್ಸ್ 100, ಎಕ್ಸ್ಟರ್ನಲ್ಸ್ 100, ಅದಕ್ಕೆ ಕ್ರೆಡಿಟ್ಸ್ 6 ಕ್ರೆಡಿಟ್ಸ್ ಇರುತ್ತಲ್ವಾ, ಅದನ್ನ ನೀವು ಇಲ್ಲಿ ಮಾಡ್ಕೊಳ್ಳೇಬೇಕು 3 ಮಂತ್ಸ್ ಏನಾದ್ರು ನೀವು ಅಟೆಂಡ್ ಮಾಡಿದ್ರೆ. ಓಕೆನಾ. ಸೊ ಇಫ್ ಇದು ಏನಾದ್ರು ಸ್ಟೂಡೆಂಟ್ 8th ಸೆಮಿಸ್ಟರ್ ಫಾಲೋಯಿಂಗ್ ಇಂಟರ್ನ್ಶಿಪ್ ಆರ್ ಅವೈಲೇಬಲ್, ಸೆಮಿಸ್ಟರ್ಗೆ ಇಂಡಸ್ಟ್ರಿ ಇಂಟರ್ನ್ಶಿಪ್ ಅಂತ ಒಂದಿದೆ. ಸೊ ಇವೆಲ್ಲ ಏನು ಅಂದ್ರೆ ಇಂಡಸ್ಟ್ರಿ ಇಂಟರ್ನ್ಶಿಪ್, ರಿಸರ್ಚ್ ಇಂಟರ್ನ್ಶಿಪ್, ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸಸ್, ಪೋಸ್ಟ್ ಪ್ಲೇಸ್ಮೆಂಟ್ ಟ್ರೈನಿಂಗ್ ಆಸ್ ಇಂಟರ್ನ್ಶಿಪ್, ಆನ್ಲೈನ್ ಟ್ರೈನಿಂಗ್. ಸೊ ಈ ತರ ಇಂಟರ್ನ್ಶಿಪ್ ನ ನೀವು ಚೂಸ್ ಮಾಡ್ತಾರೆ. ನೀವು ಯಾವ್ದೇ ಇಂಟರ್ನ್ಶಿಪ್ ತಗೊಂಡ್ರು ಸೊ ಅದ್ರೊಳಗೆ ಅವರು ಲಾಸ್ಟ್ಗೆ ನಿಮ್ ಕಾಲೇಜಲ್ಲಿ ಇದನ್ ಮಾಡದೆ ಇಂಡಸ್ಟ್ರಿ ಇಂಟರ್ನ್ಶಿಪ್ ಅಂತ ತಗೋತಾರೆ ಕೆಲವೊಬ್ರು, ಇಲ್ಲ ರಿಸರ್ಚ್ ಇಂಟರ್ನ್ಶಿಪ್ ಅಂತ ತಗೋತಾರೆ. ಬೇಸ್ಡ್ ನಿಮ್ ಕಾಲೇಜ್ ಮೇಲೆ ಡಿಪೆಂಡ್ ಇರುತ್ತೆ ಇಷ್ಟು. ಓಕೆನಾ. ಸೊ ನೀವ್ ಯಾವ್ದು ತಗೊಂಡ್ರು, ಬಟ್ ಇದನ್ನ ಚೂಸ್ ಮಾಡೋದು ನಿಮ್ ಕಾಲೇಜ್ ಅವರೇ. ಸೊ to ensure uniformity, quality and transparency in the internship process, VTU is launched a centralized web portal 3/6/25. ನೋಡಿ, 3ನೇ ತಾರೀಕು 6ನೇ ತಿಂಗಳು 2025ರಿಂದ ಇಂಟರ್ನ್ಶಿಪ್ ಪೋರ್ಟಲ್. ಸೊ ಅಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡ್ತಾ ಹೋಗ್ಬೋದು, VTU ಇಂಟರ್ನ್ಶಿಪ್ ಅಂತ ಒಂದ್ ವಿಡಿಯೋ ಮಾಡಿದೀನಿ. ಸೊ ಅಲ್ಲಿ ತುಂಬಾ ಅಂದ್ರೆ ತುಂಬಾ 235 ಕಂಪ್ನಿ, ಅದೇ ಸೆಂಟ್ರಲೈಸ್ಡ್ ವೆಬ್ ಪೋರ್ಟಲ್. ಓಕೆನಾ. ಸೊ ಅಲ್ಲಿ ನೀವು ಆ ಕಂಪ್ನಿ ಒಳಗೆ ಅಲ್ಲಿ ಏನ್ ತೋರಿಸಿದ ಕಂಪ್ನೀಸ್ ನ ಅದೇ ಕಂಪ್ನಿ ಒಳಗೆ ನೀವು ಇಂಟರ್ನ್ಶಿಪ್ ನ ಮಾಡ್ಕೋಬೇಕು. ಅದನ್ನೇ ಲಾಂಚ್ ಮಾಡ್ರೋ ಸೆಂಟ್ರಲೈಸ್ಡ್ ವೆಬ್ ಪೋರ್ಟಲ್ ದಟ್ ಆಸ್ ಅ ಸಿಂಗಲ್ ಪ್ಲಾಟ್ಫಾರ್ಮ್ ಫಾರ್ ಆಲ್ ಇಂಟರ್ನ್ಶಿಪ್. ಎಲ್ಲಾ ಇಂಟರ್ನ್ಶಿಪ್ ನೀವು ಯಾವ್ದು ಬೇಕಾದ್ರೂ, ಸಾಫ್ಟ್ವೇರ್ ಅಂತ ಅಲ್ಲ, ಯಾವ್ದು ಬೇಕಾದ್ರೂ ಇಂಟರ್ನ್ಶಿಪ್ ನೀವು ಮಾಡ್ಬೋದು. ಎಲ್ಲಾ ಬ್ರಾಂಚಸ್ ಕೂಡ ನೀವು ಅಲ್ಲಿ ಚೂಸ್, ಎಲ್ಲಾ ಬ್ರಾಂಚಸ್ಗೂ ಕೂಡ ನಿಮ್ಗೆ ಅಲ್ಲೊಂದು ಪ್ಲಾಟ್ಫಾರ್ಮ್, EC ಆಗಿರ್ಲಿ, ತ್ರಿಬಲ್ ಆಗಿರ್ಲಿ, ಮೆಕ್ಯಾನಿಕಲ್ ಆಗಿರ್ಲಿ, ಸಿವಿಲ್ ಆಗಿರ್ಲಿ, CS ಆಗಿರ್ಲಿ, ಯಾವ್ದೇ ಬ್ರಾಂಚಸ್ ಆಗಿರ್ಲಿ. ಓಕೆನಾ. ಸೊ ನಿಮ್ಗೆ ಅಲ್ಲಿ ಇಂಟರ್ನ್ಶಿಪ್ ನ ಪ್ರೊವೈಡ್ ಮಾಡಿದ್ರೆ, ಅಲ್ಲಿ ಸಿಗೋ ಕಂಪ್ನಿಗಳಲ್ಲಿ ನಿಮ್ಗೆ ಇಂಟರ್ನ್ಶಿಪ್ ನ ಪ್ರೊವೈಡ್ ಮಾಡ್ತಾರೆ. ಬಟ್ ಅದನ್ನ ಚೂಸ್ ಮಾಡ್ಬೇಕಾದ್ರೆ ಯಾರು, ಇಲ್ಲಿ ಇರೋದು ನೆಕ್ಸ್ಟ್ ಆಪರ್ಚುನಿಟಿ ರೆಪ್ಯೂಟೆಡ್ ಇಂಡಸ್ಟ್ರೀಸ್, ಸೆಂಟರ್ ಆಫ್ ಎಕ್ಸಲೆನ್ಸ್, ರಿಸರ್ಚ್ ಲ್ಯಾಬೊರೇಟರಿ ಅಂಡ್ ಅದರ್ ರೆಕಗ್ನೈಸ್ಡ್ ಬಾಡೀಸ್ ವಿಲ್ ಬಿ ರಿಜಿಸ್ಟರ್ಡ್ ಆನ್ ದಿಸ್ ಪೋರ್ಟಲ್. ಓಕೆನಾ. ಸೊ ಅಂದ್ರೆ ಅಲ್ಲಿ ರಿಜಿಸ್ಟರ್ ಆಗ್ಬೇಕಂದ್ರೆ ಸ್ವಲ್ಪ ಮಿನಿಮಮ್ ಅಮೌಂಟ್ ಕೊಡ್ಬೇಕು, ಮತ್ತೆ ಅದಕ್ಕೆ ಒಂದು ಕ್ರೈಟೀರಿಯಾಸ್ ಇರುತ್ತೆ. ಸೊ ನಾವು ನಾನ್ ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ತುಂಬಾ ಫೇಸ್ ಮಾಡಿದೆ ಅದನ್ನ. ಸೊ ಫಸ್ಟ್ನೇ ಸಲ ನಂದು ರಿಜೆಕ್ಟ್ ಆಯ್ತು. ಆಮೇಲೆ 2 ದಿನ ಬಿಟ್ಟು ಟ್ರೈ ಮಾಡಿ, ಅದಕ್ಕೂ ಕೂಡ ರಿಜೆಕ್ಟ್ ಆಯ್ತು. 3ನೇ ಸಲ ನಂದು ತಗೊಂಡಿತ್ತು, ಅಲ್ಲೇ ತಗೊಳ್ಳೇ ಇಲ್ಲ. ಸೊ ಕೆಲವೊಂದು GST ನಂಬರ್ ಇರುತ್ತೆ, ಮತ್ತೆ ನಂಬರ್ ಇರುತ್ತೆ, ಅಡ್ರೆಸ್ ಇರುತ್ತೆ, ಕಂಪ್ನಿ ನೇಮು, ಅವೆಲ್ಲ ಫೇಸ್ ಮಾಡ್ಬೇಕು ರಿಜಿಸ್ಟ್ರೇಷನ್ ಮಾಡ್ಬೇಕಾದಾಗ. ಸೊ ಅದು GST ಮತ್ತೆ ನಂಬರ್ ಇರ್ಬೇಕು, ಆ ತರದೆಲ್ಲ ಒಂದೇನು ಕಂಪ್ನಿ ಅಂದ್ಮೇಲೆ ಒಂದು ಇದಿರುತ್ತೆ, ಕ್ವಾಲಿಟಿ ಮತ್ತೆ ಎಲ್ಲ. ಸೊ ಅವ್ನ್ ಮೇಂಟೈನ್ ಮಾಡ್ಬೇಕು, ಅವಾಗ ಮಾತ್ರ ಅದು ಅಪ್ರೂವ್, ಇಲ್ಲಾಂದ್ರೆ ಅಪ್ರೂವ್ ಆಗಲ್ಲ. ಸೊ ಇಲ್ಲಿ ದಿಸ್ ಪೋರ್ಟಲ್ ಸ್ಟೂಡೆಂಟ್ ಮಸ್ಟ್ ಚೂಸ್ ಇಂಟರ್ನ್ಶಿಪ್ ಎಕ್ಸ್ಕ್ಲೂಸಿವ್ ದಿಸ್ ಪೋರ್ಟಲ್, ನೋ ಅದರ್ ಮೋಡ್ ಆಫ್ ಇಂಟರ್ನ್ಶಿಪ್ ಸೆಲೆಕ್ಷನ್ ವಿಲ್ ಬಿ ಪರ್ಮಿಟೆಡ್. ನೋಡಿ, ಸೊ ಇಲ್ಲಿ ಅಲ್ಲೇನ್ ತೋರಿಸಿದ VTU ಇಂಟರ್ನ್ಶಿಪ್ ಪೋರ್ಟಲ್ ಒಳಗೆ ಏನೇನ್ ಕಂಪ್ನೀಸ್ ಇದಾವೆ ಅಲ್ಲಿಂದನೇ ಚೂಸ್ ಮಾಡಿ ಇಂಟರ್ನ್ಶಿಪ್ ನ ಮಾಡ್ಕೋಬೇಕು. ನೀವು ಯಾವ್ದೇ ತರದ ಕೈಂಡ್ ಆಗ್ತಿ, ಲೈಕ್ ಆನ್ಲೈನ್ ಆಗ್ಲಿ ಅಥವಾ ಆನ್ಲೈನ್ ಬೇರೆ ಯಾವ್ದಾದ್ರು ಕಂಪ್ನಿ ನಮ್ಗೆ ಯಾವ್ದೋ ಒಂದು ಕಾಲೇಜ್ ಕರ್ಸಿದೆ, ಆಯ್ತಾ. ಸೊ ಟ್ರೈನಿಂಗ್ ಕೊಡ್ತಾರೆ, ಪ್ಲೇಸ್ಮೆಂಟ್ ಕೊಡ್ತಾರೆ, ಸೊ ಅಲ್ಲಿ ಮಾಡ್ಕೋತೀವಿ ಸರ್. ಯಾರೋ ಒಬ್ಬ ಸ್ಟೂಡೆಂಟ್ ಕಾಲ್ ಮಾಡಿ, ಸರ್ ಟ್ರೈನಿಂಗು ನಮ್ ಕಾಲೇಜ್ ಯಾರೋ ಅವ್ರನ್ನ ಕರ್ಸಿದ್ದಾರೆ, ಫ್ರೆಶರ್ ಅಥವಾ ಯಾವ್ದೋ ಕಂಪ್ನಿ ಹೇಳಿದ್ರು, ಫ್ರೆಶರ್ಸ್ ಅಂಡ್ ಸ್ಟೀಮ್ ಅಪ್ ಕಂಪ್ನಿ ಅಂತ 2 ಕಂಪ್ನಿ ಕರ್ಸಿದಾರೆ ಅಂತ ಅವ್ರ ಕಾಲೇಜಲ್ಲಿ. ಬಟ್ ಆ ಕಾಲೇಜಲ್ಲಿ ಅವ್ರು ಕೊಡ್ತಾ ಇರೋದು ಅಂದ್ರೆ ಎಕ್ಸ್ಟ್ರಾ ಕಂಪ್ನಿ, ಸೊ ಸ್ಕಿಲ್ ಎನ್ಹಾನ್ಸ್ ಆಗ್ಲಿ ಅಂತ ಕೊಡ್ಸಿದಾರೆ. ಬಟ್ VTU ಈಗ ಅಫಿಷಿಯಲ್ ಲಾಂಚ್ ಮಾಡಿದೆ ನೋಡಿ. ಸೊ ಅಲ್ಲೇನ್ ಕಂಪ್ನಿ ಇದಾವಲ್ಲ ಆ ಕಂಪ್ನಿ ಜೊತೆಗೆ ನೀವು ಟೈ ಅಪ್ ಆಗ್ಬೇಕು, ಮತ್ತೆ ಅಲ್ಲೇ ಮಾಡ್ಕೋಬೇಕು ಅಂತ ಬಿಟ್ಟಿರೋದು. ಸೊ ಅದು ಬಿಟ್ಟು ನೀವು ಬೇರೆ ಏನಾದ್ರು ಮಾಡ್ಕೊಂಡ್ರೆ ಅದು ಕನ್ಸಿಡರ್ ಮಾಡಲ್ಲ ನೋಡಿ. ಅಲ್ಲಿ ವಿಲ್ ಬಿ ನಾಟ್ ಪರ್ಮಿಟೆಡ್ ಅಲ್ವೇ ಅಲ್ಲ. ಓಕೆನಾ. ಅಲ್ಲಿಂದ ಮಾಡ್ಕೋಬೇಕು ಅಷ್ಟೇ. ನೆಕ್ಸ್ಟ್, ದಿಸ್ ಅಪ್ಲೈಸ್ ಟು ದಿ ಸ್ಟೂಡೆಂಟ್ಸ್ ಆಫ್ ಅಫಿಲಿಯೇಟೆಡ್ ಕಾನ್ಸ್ಟಿಟ್ಯೂಯೆಂಟ್ ಅಂಡ್ ಆಟೋನಮಸ್ ಕಾಲೇಜ್ ಆಫ್ ದಿ ಯೂನಿವರ್ಸಿಟೀಸ್. ಇದೆಲ್ಲ VTU ಓದ್ತಿರೋ ಎಲ್ಲರೂ ಒಬ್ರಿಗೆ ಅಲ್ಲ, ಎಲ್ಲಾ ಸ್ಟೂಡೆಂಟ್ಸ್, ಆಟೋನಮಸ್ ಅಲ್ಲಾದ್ರೂ ಓದ್ತಿರ್ಲಿ, ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ ಅಲ್ಲಾದ್ರೂ ಓದ್ತಿರ್ಲಿ, ಡೀಮ್ಡ್ ಯೂನಿವರ್ಸಿಟಿ ಅಲ್ಲಾದ್ರೂ ಓದ್ತಿರ್ಲಿ, ಎಲ್ಲರಿಗೂ ಯಾವ್ದೇ ಸ್ಟೂಡೆಂಟ್ ಓದ್ತಿರ್ಲಿ ಅವ್ರಿಗೆಲ್ಲರಿಗೂ ಇದು ಅಪ್ಲೈ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್, ದಿ ರಿಜಿಸ್ಟ್ರೇಷನ್ ಆನ್ ಇಂಟರ್ನ್ಶಿಪ್ ಪೋರ್ಟಲ್ ಆಲ್ಸೋ ಅಪ್ಲೈ ಟು ಸ್ಟೂಡೆಂಟ್ ಹೂ ಆರ್ ಆಪ್ಟೆಡ್ ಸ್ಕೀಮ್ ಬಿ. ಸೊ ಸ್ಕೀಮ್ ಬಿ ನೋಡಿ, ಮೊನ್ನೆ ನೈಟ್ ನನಗೆ 10 ಗಂಟೆಗೆ ಒಬ್ರು ಸ್ಟೂಡೆಂಟ್ ಕಾಲ್ ಮಾಡಿದ್ರು ಆಕ್ಚುಲಿ. ಸೊ ಅವ್ರ ನಂಬರ್ ನನಗೆ ಕಾಲ್ ರೆಕಾರ್ಡ್ ಇದೆ, ಅದನ್ನ ಬೇಕಾದ್ರೆ ಸೊ ನಮ್ಮ ವಾಟ್ಸಪ್ ಅಲ್ಲಿ ಕಾಂಟೆಂಟ್ಸ್ ಎಲ್ಲ ಮಾಡಿರ್ತೀನಿ, ನೀನ್ ನೋಡಿ ಕೇಳ್ತಾ ಹೋಗ್ಬೋದು. ಸೊ ಅವ್ರು ಕೇಳಿದೀಗ, ಸರ್ 1 year ಇಂಟರ್ನ್ಶಿಪ್ ಮಾಡ್ಕೋತಾ ಇದೀವಿ ನಾವು, ಸೊ ನಮ್ ಕಾಲೇಜಲ್ಲಿ ಹೇಳಿದ್ರೆ, ಸೊ ಇದು ಕನ್ಸಿಡರ್ ಆಗುತ್ತಾ ಪ್ರಾಜೆಕ್ಟ್ ವರ್ಕ್ಗೆ, ಮತ್ತೆ 1 year ಇಂಟರ್ನ್ಶಿಪ್ ಮಾಡ್ಕೊಂಡ್ರೆ ನಮ್ಮೆಲ್ಲ ಆಕ್ಟಿವಿಟೀಸ್ಗೂ ಎಲ್ಲರೂ ಕನ್ಸಿಡರ್ ಆಗುತ್ತಾ? ಎಸ್, ಸ್ಕೀಮ್ ಬಿ ಇಲ್ಲಿ ಅದಿದೆ. ಸೊ ಸ್ಕೀಮ್ ಬಿ ಏನು ಅಂತ ಅಂದ್ರೆ ನಿಮ್ಗೆ ನೆಕ್ಸ್ಟ್ ವಿಡಿಯೋಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಅದನ್ನ. ಸ್ಕೀಮ್ ಬಿ ಅಲ್ಲಿ
ಸೊ 1 ಗಂಟೆ ಇಂಟರ್ನ್ಶಿಪ್ ಮಾಡ್ಕೊಂಡ್ರೆ ವಿತ್ ಪ್ರಾಜೆಕ್ಟ್ ವರ್ಕ್ ಕೂಡ ಅದ್ರಾಗಿರುತ್ತೆ. ನೀವು ಪ್ರಾಜೆಕ್ಟ್ ವರ್ಕ್ ಮಾಡೋ ಅವಶ್ಯಕತೆ ಇರೋದೇ ಇಲ್ಲ. ಯಾವ ಸೆಮಿಸ್ಟರ್ ಅಲ್ಲಿ ಪ್ರಾಜೆಕ್ಟ್ ವರ್ಕ್ ಮಾಡ್ಬೇಕು ಅಂತ ಇರೋದೇ ಇಲ್ಲ. ಅದು ಕ್ರೆಡಿಟ್ಸ್ ಏನಿದೆ, ಅದು ಮಾರ್ಕ್ಸ್ ಏನಿದೆ ಅವೆಲ್ಲ ಕೊಡ್ತಾರ ಅವರು. ಸೊ ನೀವು ಜಸ್ಟ್ ಏನ್ ಮಾಡ್ಬೇಕು, ಸ್ಕೀಮ್ ಬಿನ ಏನು ಒಂದ್ ವೇಳೆ ಸೆಲೆಕ್ಟ್ ಮಾಡಿದ್ರೆ ನಿಮ್ ಕಾಲೇಜಲ್ಲಾಗ್ಲಿ ಅಥವಾ ನೀವೇ ಒತ್ತಾಯದ ಮೇರೆಗೆ ಸೆಲೆಕ್ಟ್ ಮಾಡಿದ್ರೆ ಸೊ ಅದು ಇಲ್ಲಿ ಅಪ್ಲೈ ಆಗುತ್ತೆ ಸ್ಕೀಮ್ ಬಿ. ಸೊ ಇದು ಡೈರೆಕ್ಟ್ ಸ್ಟೂಡೆಂಟ್ ಗೆ ಅಪ್ಲೈ ಇರುತ್ತೆ. ಈ ನಮ್ಮ ಏನು ವಿಟಿ ಇಂಟರ್ನ್ಶಿಪ್ ಪೋರ್ಟಲ್ ಇದೆಯಲ್ಲ, ಸೊ ಅಲ್ಲಿ ಅಪ್ಲೈ ಮಾಡಿದ್ರೆ ಸ್ಟೂಡೆಂಟ್ಸ್ ಸೊ ಈ ಸ್ಕೀಮ್ ಅವ್ರಿಗೆ, ಈ ಸ್ಕೀಮ್ ಅಂಡರ್ ಅಲ್ಲಿ ಬರುತ್ತೆ. ನೀವು ಚೂಸ್ ಮಾಡಿ 1 year ಇಂಟರ್ನ್ಶಿಪ್ ನ ನೀವು ಚೂಸ್ ಮಾಡ್ಕೊಂಡು ಹೋಗ್ಬೋದು. ಓಕೆನಾ. ಸೊ ಅದಕ್ಕೆ ಏನ್ ಕಾಸ್ಟ್ ಇರುತ್ತೆ ನೆನ್ಪಿರ್ಲಿ, ವಿಡಿಯೋ ಅಂಡರ್ ಬರೋ ಎಲ್ಲಾ ಕಂಪ್ನಿಗೂ ನೀವು ಪೇ ಮಾಡ್ಬೇಕು. ಯಾವ್ದೇ ತರದ ಸ್ಟೈಫಂಡ್ ಇರೋದಿಲ್ಲ, ಮತ್ತೆ ಫ್ರೀನೂ ಕೂಡ ಇರೋದಿಲ್ಲ. ಓಕೆನಾ. ಸ್ಕೀಮ್ ಬಿ ಇದು ಸ್ಟೂಡೆಂಟ್ಸ್ ಮಾತ್ರ, ಸ್ಟೂಡೆಂಟ್ಸ್ ಗೆ ಅಂಡರ್ ಅವ್ರ ಮಾತ್ರ ಚೂಸ್ ಮಾಡೋದು, ಅವ್ರ ಮಾತ್ರ ಮಾಡ್ಕೋದು, ಕಾಲೇಜ್ ಮಾಡಕ್ ಆಗೋದಿಲ್ಲ. ಓಕೆನಾ. 1 year ಇಂಟರ್ನ್ಶಿಪ್ ಲೀಡಿಂಗ್ ಟು ಕಂಪ್ಲೀಷನ್ ಆಫ್ ದಿ ಪ್ರಾಜೆಕ್ಟ್ ವರ್ಕ್. ಈಗ ಹೇಳಿದ್ನಲ್ವಾ, ಸೊ ಅದೇ ತರ 1 year ಇಂಟರ್ನ್ಶಿಪ್ ತಗೊಂಡ್ರೆ ಸೊ ಅದು ಕನ್ಸಿಡರ್ ಆಗುತ್ತೆ, ಅದು ಲೀಡಿಂಗ್ ಟು ಕಂಪ್ಲೀಷನ್ ಆಫ್ ದಿ ಪ್ರಾಜೆಕ್ಟ್ ವರ್ಕ್ ಆಲ್ಸೋ, ಅದು ಇದಾಗುತ್ತೆ. ಓಕೆನಾ. ಪ್ಲೀಸ್ ನೋಟ್, ಇಂಟರ್ನ್ಶಿಪ್ ರಿಜಿಸ್ಟ್ರೇಷನ್ ಆಪ್ಷನ್ ಈಸ್ ಓಪನ್ ಫಾರ್ ಕಾಲೇಜಸ್. ಓಕೆನಾ. ಸೊ ಇದು ಯಾರಿಗೆ, ಕಾಲೇಜಸ್ ಮಾತ್ರ, ಕಾಲೇಜ್ ಅವ್ರಿಗೆ ಮಾತ್ರನೇ ಇರುತ್ತೆ. ಸೊ ನೀವು ಯಾವ್ದೇ ತರ ಬೇರೆ ತರದ್ದು ಇರೋದಿಲ್ಲ. ಇಲ್ಲೇ ಹೋಗಿ ನೀವು ಅಪ್ಲೈ ಮಾಡಂಗಿಲ್ಲ. ಇಂಟರ್ನ್ಶಿಪ್ ಕಾಲೇಜಸ್ ನಿಮ್ಗೆ ಯಾವ ಕಂಪ್ನಿ ಬೇಕು ನೀವು ಅಲ್ಲೋಗಿ ಚೂಸ್ ಮಾಡಿದ್ರೆ ಸಾಕು. ಓಕೆನಾ. ಸೊ ಸೆಲೆಕ್ಟ್ ಮಾಡಿದ್ರೆ ಸಾಕು. ಸೊ ನಿಮ್ಗೆ ಅಲ್ಲಿ ಲಿಸ್ಟ್ ತೋರಿಸ್ತವಲ್ಲ, ಸೊ ಇದೇ ಕಂಪ್ನಿ ಬೇಕು, ಇಲ್ಲಿ ಮಾಡ್ಕೋಬೇಕು, ನಾವು ಆನ್ಲೈನ್ ಆದ್ರೂ ಮಾಡ್ಕೊಳ್ತೀವಿ, ನಾವು ಆಫ್ಲೈನ್ ಆದ್ರೂ ಮಾಡ್ಕೋತೀವಿ ಅಂತ ಕಾಲೇಜಲ್ಲಿ ಹೋಗಿ ನಿಮ್ ಯಾರು ಕೋಆರ್ಡಿನೇಟರ್ ಇರ್ತಾರೆ ಅವ್ರಿಗೆ ಹೋಗಿ ಹೇಳಿದ್ರೆ ಅವ್ರು ಚೂಸ್ ಮಾಡ್ತಾರೆ. ಅದು ಬಿಟ್ಟು ನೀವು ಯಾವ್ದೇ ತರ ನೀವೇ ಹೋಗಿ ಅಪ್ಲೈ ಮಾಡ್ತೀವಿ ಆ ತರದ್ ಯಾವ್ದೇ ತರದ ಪ್ರೊಸೀಜರ್ ಇಲ್ಲ, ಆಪ್ಷನ್ ಇಲ್ಲ. ಓಕೆನಾ. ಸೊ ನಿಮ್ಗೆ ಇದಕ್ಕಿನ ಅಡ್ವಾನ್ಸ್ ಆಗಿ ಏನೋ ಈ ವಿಡಿಯೋ ನೋಡಿದಿರೋ ಇದಕ್ಕಿನ ಅಡ್ವಾನ್ಸ್ ಆಗಿ ನಿಮ್ಗೆ ಏನಾದ್ರು ಸರ್ಕ್ಯುಲರ್ ಬಿಟ್ಟು ಇನ್ನೂ ಏನೋ ತಿಳ್ಕೊಬೇಕು ಅನ್ನೋಂಗಿದ್ರೆ, ಸೊ ಇದ್ರ ಬಗ್ಗೆ ಇನ್ ಡೀಟೇಲ್ ಬೇಕು ಅಂತ ಅಂದ್ರೆ ಇಲ್ಲಿ ನಂಬರ್ ಕೊಟ್ಟಿದ್ದಾರೆ. ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಈ PDF ನ ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡಿರ್ತೀನಿ. ಪ್ಲೀಸ್ ಅಲ್ಲಿಂದ ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ನೀವು ನೋಡ್ತಾ ಹೋಗ್ಬೋದು. ಓಕೆ. ಸೊ ಇದಿಷ್ಟು ಅಪ್ಡೇಟ್ ಆಗಿದೆ ಇಂಟರ್ನ್ಶಿಪ್. ಸೊ ಇದಕ್ಕಿನ ಇನ್ನೂ ಏನಾದ್ರು ನಿಮ್ಗೆ ಡೌಟ್ ಇತ್ತು ಅಂದ್ರೆ ಸೊ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ, ನಾವು ತಿಳಿಸ್ತೀವಿ. ಮತ್ತೆ ಇಂಟರ್ನ್ಶಿಪ್ ನಾವು ಲಾಂಚ್ ಮಾಡಿರೋ ಇಂಟರ್ನ್ಶಿಪ್ ಸೊ ಸೋಮವಾರದಿಂದ ಸ್ಟಾರ್ಟ್ ಆಗ್ತದೆ. 21/7 ಇಂದ ಸ್ಟಾರ್ಟ್ ಆಗ್ತದೆ. ಪ್ಲೀಸ್ ರಿಜಿಸ್ಟರ್ ಆಗಿ. ರಿಜಿಸ್ಟ್ರೇಷನ್ ಲಿಂಕ್ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ. ಸೊ ಇನ್ನೂ ಎನೇಬಲ್ ಮಾಡಿಲ್ಲ, ಸೊ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿ ನೀವು ಜಾಯಿನ್ ಆಗ್ಬೋದು, ರಿಜಿಸ್ಟರ್ ಮಾಡ್ಬೋದು. ಸೊ ನೆನ್ನೆ ಒಂದು ವಿಡಿಯೋ ಬಿಟ್ಟಿದ್ವಿ 99 ಪರ್ ಮಂತ್ ಅಂತ. ಬಟ್ ಸಾರಿ, ಅನ್ಫಾರ್ಚುನೇಟ್ಲಿ ವಿಟಿದವರು ನಮ್ಗೆ ಕಳ್ಸಿದ್ರೆ ನೀವು 99 ಪರ್ ಮಂತ್ ಮಾಡಂಗಿಲ್ಲ. ಸೊ ನೀವು GST ಕೂಡ ಮಾಡ್ಬೇಕು, GST ಸೇರಿಸಿ ಕೂಡ ನೀವು ಮಾಡ್ಬೇಕು ಅಂತ ಸರ್ಕ್ಯುಲರ್ ನಮಗೂ ಕೂಡ ಕಳ್ಸಿದ್ರೆ. ಸೊ ನಾವೀಗ 50% ವಿಟಿ ಕೊಡಬೇಕು. ಸೊ 50% ವಿಟಿ ಕೊಡಬೇಕು ಅಂದ್ರೆ ಸೊ ನಾವೀಗ ಅಮೌಂಟ್ ನ ಇನ್ಕ್ರೀಸ್ ಮಾಡ್ಬೇಕು. ಸೊ ಟ್ರೈನರ್ಸ್ ಪೇ ಮಾಡ್ಬೇಕು, ಮತ್ತೆ ಏನು ಆ ಪ್ರೊಸೀಜರ್ ಅದಕ್ಕೆ ಪೇ ಮಾಡ್ಬೇಕು, ಎಲ್ಲಾ ಪೇ ಮಾಡಕ್ಕೆ. ಸೊ 359.99 3599 ಪ್ಲಸ್ GST ಏನೋ ಆಗ್ತಾ ಇರತ್ತೆ. ಅದನ್ನ ನಾನು ಇನ್ ಡೆಪ್ತ್ ಆಗಿ ಒಂದ್ ವಿಡಿಯೋ ಮಾಡಾಕ್ತೀನಿ. ಬಟ್ ನೀವು ಅಮೌಂಟ್ ಏನಿದೆ ಒಂದು 4,000 ಅಮೌಂಟ್ ಅಷ್ಟೇ ಪರ್ 3 ಮಂತ್ಸ್ಗೆ ಪರ್ ಇದಕ್ಕೆ 4,000 ಅಮೌಂಟ್ ಏನಿರುತ್ತೆ ಅದು ಪೇ ಮಾಡ್ಬಿಟ್ಟು ನೀವು ರಿಜಿಸ್ಟ್ರೇಷನ್ ಮಾಡ್ಬೋದು, ಯಾವ ಡೊಮೇನ್ ಬೇಕಾದ್ರೂ. ಓಕೆನಾ. ಸೊ ಇದಿಷ್ಟು ಅಪ್ಡೇಟ್ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಯಾವ ತರ ನಿಮ್ಮ ಏನು ಸ್ಕೀಮ್ ಇದೆ ಅದನ್ನ ನೋಡ್ತಾ ಹೋಗೋಣ. ಸೊ ರಿಜಿಸ್ಟ್ರೇಷನ್ ಬೇಗ ಆಗಿ, ಸೊ ನೀವು ಈಗಲೇ ಆದ್ರೇನೆ 4ನೇ ತಾರೀಕಿಂದ ಕ್ಲಾಸಸ್ ನೀವು ಸ್ಟಾರ್ಟ್ ಆಗುತ್ತೆ. ನೀವು ಅಪ್ಡೇಟ್ ಮಾಡಕ್ಕೆ ನಿಮ್ ಕಾಲೇಜ್ಗೆ ಸರಿ ಹೋಗುತ್ತೆ. ಓಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಏನಾದ್ರು ಡೌಟ್ ಇತ್ತು ಅಂದ್ರೆ ಪ್ಲೀಸ್ ಕಾಮೆಂಟ್ ಅಲ್ಲಿ ತಿಳಿಸಿ, ಮತ್ತೆ ಲೈವ್ ಅಲ್ಲಿ ಮೆಸೇಜ್ ಮಾಡಿ. ವಾಟ್ ದಿ ಚೇಂಜಸ್ ಫ್ರಮ್ ಲಾಸ್ಟ್ ಅಪ್ಡೇಟ್ ದಿಸ್ ನ್ಯೂ ಅಪ್ಡೇಟ್. ಸೊ ದರ್ಶನ್ ಮರಿಯಣ್ಣವ್ರೆ, ಸೊ ಈಗ ಅಪ್ಡೇಟ್ ಹೇಳದ್ನಲ್ವಾ, ಅದೇ ತರ ಅದೇ ಅಪ್ಡೇಟ್, ಅದೇ ಬಿಗ್ ಅಪ್ಡೇಟ್. ನಿನ್ನೆ ಅಪ್ಡೇಟ್ ಎಲ್ಲ ಅವರೇ ಹೇಳಿದ್ರು ವಿಟಿ ಅಂಡರ್ ಬರೋ ಎಲ್ಲಾ ಕಂಪ್ನಿ ಸ್ಟೂಡೆಂಟ್ ಮಾಡ್ಕೋಬಹುದು ಅಂತ. ಬಟ್ ಸ್ಟೂಡೆಂಟ್ಗೂ ಬಿಟ್ಟಿದ್ರೆ ಮತ್ತೆ ನೀವು ಹೋಗಿ ನೀವೇನು ಸಿಸ್ಟಮ್ ಅಲ್ಲಿ ಕುತ್ಕೊಂಡು ಮಾಡೋ ಆಗಿಲ್ಲ. ಕಾಲೇಜ್ಗೆ ಹೋಗಿ ಈ ಈ ಕಂಪ್ನಿ ಜೊತೆ ನಾವು ಮಾಡ್ಕೋಬೇಕು ಅಂತ ಹೇಳಿ ಅವ್ರ ಹತ್ರ ಅಪ್ಲೈ ಮಾಡಿಸಿದ್ರೆ ಮಾತ್ರನೇ ಅದು ಅಪ್ಲೈ ಆಗುತ್ತೆ. ಇಲ್ಲಾಂದ್ರೆ ಸೊ ಬೇರೆ ಕಡೆ ಎಲ್ಲೂ ಅಪ್ಲೈ ಆಗಲ್ಲ. ಓಕೆನಾ. ಇದು ಅಪ್ಡೇಟ್. ಓಕೆನಾ. ಇದು ನೀವು ಅಪ್ಡೇಟ್. ಸೊ ಇನ್ನೇನೋ ಡೌಟ್ ಇತ್ತಂದ್ರೆ ಪ್ಲೀಸ್ ಕಾಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ನಮ್ಮ ನಂಬರ್ನ ಕೊಟ್ಟರೆ ಸೊ ಕಾಲ್ ಮಾಡಿ ತಿಳ್ಕೊಬಹುದು. ವಾಟ್ಸಪ್ ಅಲ್ಲೂ ಅವೈಲೇಬಲ್ ಇರ್ತೀವಿ. ಸೊ ನೀವು ಕಾಂಟ್ಯಾಕ್ಟ್ ಮಾಡ್ರೆ ನಾವು ಆದಷ್ಟು ಬೇಗನೆ ನಿಮ್ಗೆ ರಿಪ್ಲೈ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಗೈನ್.